ಹಾಂ ಸ್ನೇಹಿತರೆ, ತಮಗೆಲ್ಲ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತಾ, ಆದ್ಮೇಲೆ GPSR ರೂಲ್ಸ್ಗಳು ಆಲ್ರೆಡಿ ಏನಾಗಿದವಪ್ಪ ಅಂದ್ರೆ ಅನೌನ್ಸ್ಮೆಂಟ್ ಆಗಿದಾವೆ. ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ದಾವೆ. ಸೊ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ನಲ್ಲಿ ಗಣಿತ ಶಿಕ್ಷಕರು ಯಾವ ರೀತಿ ಆಯ್ಕೆ ಆಗ್ತಾ ಇದೆ, ವಿಜ್ಞಾನ ಶಿಕ್ಷಕರ ಜೀವ ವಿಜ್ಞಾನ ಶಿಕ್ಷಕರ ಆಯ್ಕೆ ಯಾವ ರೀತಿ ಆಗ್ತಾ ಇದೆ, ಸೊ ಅವುಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾವೇನ್ ಮಾಡೋಣ ಅಂದ್ರೆ ತಿಳ್ಕೊಳ್ಳುವಂತ ಪ್ರಯತ್ನ ಸೊ ಮಾಡೋಣ ಅಂತ ಹೇಳ್ತಾ, ಸೊ ಬನ್ನಿ ಮೊದಲನೇದಾಗಿ ಒಟ್ಟು ಹುದ್ದೆಗಳನ್ನ ನೋಡ್ತಾ ಇದ್ದಾವೆ. ಸೊ ಒಟ್ಟಾರೆ GPSR 8,500 ಪೋಸ್ಟ್ಗಳಿದಾವೆ, ನೆನ್ಪಿಟ್ಕೋರಿ. ಅದರಲ್ಲಿ ನಾನ್ HKದಲ್ಲಿ 5,272 ಇದಾವೆ, HKದಲ್ಲಿ 3,228. ಆದ್ಮೇಲೆ ಗಮನಿಸ್ಬೇಕು, ಇಷ್ಟು ನಂಬರ್ ಏನಿದಲ್ಲ, ಈ ನಂಬರ್ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಅತಿ ಹೆಚ್ಚು ಗಣಿತ ವಿಜ್ಞಾನ ಶಿಕ್ಷಕರ ಹೆಚ್ಚಿಗೆ ಇದಾವೆ, ನೆನ್ಪಿಟ್ಕೋರಿ. ಹೌದಾ? ಸೊ ಹಾಗಾಗಿ ಯಾರೆಲ್ಲ ಗಣಿತ PCM ಇದಾರಲ್ಲ, ಸೊ ನೀವೇನ್ ಮಾಡ್ರೆ ಟಾರ್ಗೆಟ್ ಅನ್ನ ಇಟ್ಕೋರಿ. ಸೊ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡೆಯುವಂತದ್ದು ಆಗ್ಬೇಕಾದ್ರೆ ನಿಮ್ಮ ಸ್ಟಡಿ ಏನಾಗಿರ್ಬೇಕು, ನಿರಂತರವಾಗಿ ಹಾರ್ಡ್ ಆಗಿರ್ಲಿ ಅಂತ ಹೇಳ್ತಾ, ಸೊ ಬನ್ನಿ ಒಂದಿಷ್ಟು ವಿಚಾರಗಳಿದಾವೆ. ಸೊ ಶೈಕ್ಷಣಿಕ ಅರ್ಹತೆಗಳು ಏನೇನಿದಾವೆ ಯಾವುದಕ್ಕೆ? ಸೊ ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, ಜೊತೆಗೆ ಬಯೋಸೈನ್ಸ್ ಟೀಚರ್ ಆಗಿರ್ಬೋದು. ಸೊ ಕಂಪಲ್ಸರಿ ಏನಾಗಿರ್ಬೇಕಲ್ರಿ, ಡಿಗ್ರಿ ಆಗಿರ್ಲೇಬೇಕು. ಹೌದಾ? ಸೊ ಡಿಗ್ರಿ ಆಗಿರ್ಬೇಕು. ಡಿಗ್ರಿಯಲ್ಲಿ ಏನಾಗಿರ್ಬೇಕು, 50% ಅವರೇಜ್ ಮಾರ್ಕ್ಸ್ ಅನ್ನ ತೊಂದಿರಲೇಬೇಕಾಗ್ತದೆ. ಒಂದ್ ವೇಳೆ SC ST PH ಕ್ಯಾಂಡಿಡೇಟ್ ಇದ್ದ ನಿಮಗೆ ಏನಾಗಿದೆ, 45% ಏನಿದೆ ಅವಕಾಶ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಜೊತೆಗೆ 2 ವರ್ಷದ D.Ed ಆಗಿರ್ಬೇಕು, ಇಲ್ಲಾಂದ್ರ B.Ed ಆಗಿರ್ಬೇಕು, ಗಮನಿಸಬೇಕು, ಯಾವ್ದಾದ್ರು ಒಂದಾಗಿರ್ಬೇಕು. ಇನ್ನ TET ಕಂಪಲ್ಸರಿ ಕಡ್ಡಾಯ ಆಗಿರ್ಬೇಕು. ಇದು ಎಲ್ಲದಕ್ಕೂ ಅಪ್ಲೈ ಆಗಿದೆ. ಕನ್ನಡ ಭಾಷಾ ಶಿಕ್ಷಕರಾಗಿರ್ಬೋದು, ಆಂಗ್ಲ ಭಾಷಾ ಶಿಕ್ಷಕರು, ಸಮಾಜ, ಜೊತೆಗೆ ಗಣಿತ ವಿಜ್ಞಾನ ಶಿಕ್ಷಕರು, ಇದೆಲ್ಲದಕ್ಕೂ ಕಂಪಲ್ಸರಿ ಅಂದ್ರೆ ಕಾಮನ್ ಆಗಿರ್ತಕ್ಕಂಥ ಅರ್ಹತೆಗಳು ಅದನ್ನ ಕರಿತಾ ಇದ್ದೀವಿ. ಬನ್ನಿ ಹಾಗಾದ್ರೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟ ದೊಡ್ಡದಾರ. ಸೊ ಮೊದಲನೇದಾಗಿ ಜೀವ ವಿಜ್ಞಾನ ಶಿಕ್ಷಕರು, ಬಯೋ ಸೈನ್ಸ್ ಟೀಚರ್ ಅಂತ ನಾವು ಕರಿತಾ ಇದ್ದೀವಿ. ಸೊ ಬಯೋ ಸೈನ್ಸ್ ಟೀಚರ್ಗೆ CNL ಅರ್ಹತೆ ಇದೆ, ಕಂಪಲ್ಸರಿ ಕೆಮಿಸ್ಟ್ರಿಯನ್ನ ಮಾಡಿರ್ಬೇಕು. ನೋಡಿ, ಕಂಪಲ್ಸರಿ ಯಾವ್ದಿರ್ಬೇಕು, ರಸಾಯನ ಶಾಸ್ತ್ರವನ್ನ ಓದಿರ್ಬೇಕು. ಇದ್ರ ಜೊತೆಗೆ ಇವುಗಳಲ್ಲಿ ಯಾವ್ದಾದ್ರು ಎರಡನ್ನ ಕಲ್ತಿರ್ಬೇಕು. ಯಾವ್ದಾದ್ರು ಎರಡು ಅಂದ್ರೆ ಸೊ ನೋಡಿ, ಸಸ್ಯಶಾಸ್ತ್ರ ಇದೆ, ಸೊ ಅನುವಂಶಿಕ ವಿಜ್ಞಾನ ಇದೆ, ಜೊತೆಗೆ ಪರಿಸರ ಶಾಸ್ತ್ರ ಇದೆ, ಜೊತೆಗೆ ರೇಷ್ಮೆಗಾರಿಕೆ ಇದೆ, ಪ್ರಾಣಿಶಾಸ್ತ್ರ ಇದೆ. ರೈಟ್? ಸೊ ಇವುಗಳಲ್ಲಿ ಯಾವ್ದಾದ್ರು ಒಂದು ವಿಷಯನ ಏನ್ ಮಾಡಿರ್ಬೇಕು ಹೇಳ್ರಿ, ಎರಡು ವಿಷಯಗಳನ್ನ ಕಲ್ತಿರ್ಬೇಕು. ಕೆಳಗಿನವುಗಳಲ್ಲಿ ಯಾವ್ದಾದ್ರು ಎರಡು ವಿಷಯಗಳ ಜೊತೆಗೆ ರಸಾಯನಶಾಸ್ತ್ರವನ್ನ ಕಂಪಲ್ಸರಿ ಕಲ್ತಿರ್ಬೇಕು. ಅಂತವ್ರು ಮಾತ್ರ ಏನಾಗಿರ್ತದೆ ಅಂದ್ರೆ ಕಂಪಲ್ಸರಿ ಯಾವುದು ಬಯೋಸೈನ್ಸ್ ಟೀಚರ್ಗೆ ಏನಾಗಿರ್ತದೆ ಅಪ್ಲೈ ಅನ್ನ ಮಾಡಬಹುದು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಇನ್ನು ಅದೇ ರೀತಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ನೋಡಿದ್ರೆ, ಸೊ ಇಲ್ಲಿ ಡಿಗ್ರಿ ಆಗಿರ್ತಾ ಇದೆ. ಡಿಗ್ರಿಯಲ್ಲಿ ಕಂಪಲ್ಸರಿ ಹೇಳ್ತಾರೆ ಅವರ ಗಣಿತ ಕಡ್ಡಾಯ, ಜೊತೆಗೆ ಯಾವ್ದಾದ್ರು ಗಣಿತ ಕಡ್ಡಾಯ, ಜೊತೆಗೆ ಭೌತಶಾಸ್ತ್ರನೂ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಗಣಿತದ ಜೊತೆಗೆ ಏನಿದೆ, ಭೌತಶಾಸ್ತ್ರನೂ ಸಹಿತ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಗಣಿತ ಭೌತಶಾಸ್ತ್ರದ ಜೊತೆಗೆ ರಸಾಯನಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಯಾವುದೇ ಒಂದು ಆಪ್ಷನ್ ಇದ್ರೂ ಏನ್ ಸಮಸ್ಯೆ ಇಲ್ಲ. ಬಟ್ ನಿಮ್ಮಲ್ಲಿ ಯಾವ್ದು ಇರ್ಬೇಕಾದ್ರೆ ಗಣಿತ ಮತ್ತು ಭೌತಶಾಸ್ತ್ರ ಕಂಪಲ್ಸರಿ ಏನಾಗಿರ್ಬೇಕು, ಇರಲೇಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಆಲ್ರೆಡಿ ಬೇಕಾದ್ರೆ ಮತ್ತೊಮ್ಮೆ ನಾವು ಚೆಕ್ ಮಾಡ್ಲೇಬೇಕು, ಯಾಕಂದ್ರೆ ಕನ್ಫ್ಯೂಷನ್ಗಳು ಯಾವತ್ತೂ ಇರಬಾರ್ದು, ಸಂಶಯಗಳು ಯಾವತ್ತು ನಮಗ ಇರ್ಲೇಬಾರದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ? ಸೊ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಕಂಪಲ್ಸರಿ ಏನ್ ಮಾಡಿದಾರಪ್ಪ ಆತರ ಕೆಲವೊಂದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡೋಣ. ನೋಡಿ, ಗಣಿತ ವಿಜ್ಞಾನ ಶಿಕ್ಷಕರಿಗೆ ಆ ಸೊ ನೋಡಿ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಎಸ್, ಪ್ರಾಥಮಿಕ ಶಾಲಾ ಶಿಕ್ಷಕರು ವಿಜ್ಞಾನ ಅಭ್ಯರ್ಥಿ, ಪದವಿ ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಹುದ್ದೆ ಅಭ್ಯರ್ಥಿ ಆಗಿದ್ದೀನಿ. ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿರ್ಬೇಕು. ಜೊತೆ ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ ಅಂದ್ರೆ ಇದ್ರ ಜೊತೆ ಏನ್ ಹೇಳ್ರಿ, ಗಣಿತ ಮತ್ತು ಫಿಸಿಕ್ಸ್ ಅನ್ನ ಕಂಪಲ್ಸರಿ ಓದಿರ್ಲೇಬೇಕು ಅನ್ನೋದು ಏನಿದೆ ರೂಲ್ಸ್ ಇದೆ. ಹೌದಾ? ಜೊತೆಗೆ ಇಂಜಿನಿಯರಿಂಗ್ ಆಗಿದ್ರೆ 4 ಸಮ್ಗಳಲ್ಲಿ ಕಂಪಲ್ಸರಿ ಕಡ್ಡಾಯ ಗಣಿತವನ್ನು ಕಲ್ತಿರ್ಬೇಕು. ಜೊತೆಗೆ ಗಣಿತ ಆಧಾರಿತ ಮತ್ತೊಂದು ವಿಷಯವನ್ನು ಕಲ್ತಿರ್ಬೇಕು. ಜೊತೆಗೆ B.Ed ಆಗಿರ್ಬೇಕು, TET ಆಗಿರ್ಬೇಕು. ಅಂದಾಗ ಮಾತ್ರ ಇಂಜಿನಿಯರಿಂಗ್ ಇದ್ದಾರೆ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಸೊ BSc ಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಇದ್ದವರು ಕಂಪಲ್ಸರಿ ಮಾಡ್ಬೋದು, ಅಪ್ಲೈನ ಮಾಡ್ಬೋದು. ವಿತ್ 50% ಅಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಪರ್ ಸಬ್ಜೆಕ್ಟ್ ಅಂತ ಏನಿಲ್ಲ. ಟೋಟಲ್ ಎವರೇಜ್ ನಿಮ್ಗೆ 50% ಡಿಗ್ರಿ ಸ್ಕೋರ್ ಇತ್ತು, B.Ed ಸ್ಕೋರ್ ಇತ್ತು ಅಂದ್ರೆ ನೀವು ಏನ್ ಮಾಡ್ಬೋದು, ಅಪ್ಲೈನ ಮಾಡ್ಬೋದು. ರೈಟ್? ಸೊ ಬನ್ನಿ, ಕನಿಷ್ಠ ವಯಸ್ಸನ್ನ ನಾವು ನೋಡ್ತಾ ಇದ್ದೇವೆ 21. ಅದೇನ ಇಲ್ಲ, ವಿಶೇಷವಾಗಿ 42 ವಯಸ್ಸನ್ನ ಕೊಟ್ಟಿದ್ದಾರೆ, 45 ಇದೆ, 47 ಇದೆ, ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ವಯಸ್ಸುಗಳನ್ನ ತಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ.
ಹೌದಾ. ಸೊ ವಯಸ್ಸಿನ ಮಿತಿಯನ್ನ ಮತ್ತು ನೀವು ತಾವು ಚೆಕ್ ಮಾಡ್ಕೋಬಹುದು, ಏನ್ ಸಮಸ್ಯೆ ಇಲ್ಲ. ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆ ನೇಮಕಾತಿ ಹೆಂಗಿರ್ತದಪ್ಪ ಅಂತಾರ, ಸೊ ಇಲ್ಲಿ ನಾವು ಗಮನಿಸ್ತಾ ಇದಾವೆ ಟೋಟಲ್ ಸಿಇಟಿ 70% ಏನಾಗಿದೆಪ್ಪ ಅಂದ್ರೆ ಸಿಇಟಿ ಏನೇನಿದಾವೆ ಕೌಂಟ್ ಆಗಿದೆ. 20% ಏನಾಗ್ತಾ ಇದೆ ಟಿಇಟಿ ಹೋಗ್ತಾ ಇದೆ. 8% ಡಿಗ್ರಿ ಇದೆ. 2% ಡಿ ಎಡ್ ಅಥವಾ ಬಿ ಎಡ್ ಇದೆ, ಗಮನಿಸಬೇಕು. ಈ ರೀತಿ ಏನಾಗಿದೆಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೇಮಕಾತಿಯ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದಾವೆ. ಹೌದಾ. ಎಸ್ ಬನ್ನಿ, ಮೈನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು 3 ಇದಾವೆ. ಸಬ್ಜೆಕ್ಟ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ತಾವೆಲ್ಲ ಗಮನಿಸಬೇಕಾಗ್ತಾ ಇದೆ. ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಬೇರೆದು, ಸಬ್ಜೆಕ್ಟ್ ಬೇರೆದು, ಬಟ್ ಈ ಬಾರಿ ಪ್ರಶ್ನೆ ಪತ್ರಿಕೆ ಬೇರೆ ಬರ್ತಾ ಇದೆ. ಸಬ್ಜೆಕ್ಟ್ಗಳು ಸಹಿತ ಚೇಂಜ್ ಮಾಡಿದ್ದಾರೆ. ಏನೆಲ್ಲ ಚೇಂಜ್ ಇದೆ ನೋಡೋಣ. ಪೇಪರ್ 1 ಇದೆ, 150 ಅಂಕಗಳು, 150 ಮಾರ್ಕ್ಸ್ ಇದಾವೆ. ಜೊತೆಗೆ ಸಾಮಾನ್ಯ ಕನ್ನಡ ಇದೆ ನೋಡಿ, 150. ದಟ್ ಇಸ್ ಜಿ ಕೆ ಪೇಪರ್ ಅಂತ ನಾವು ಕರಿಬಹುದು. ಈ ಜಿ ಕೆ ಪೇಪರ್ದಲ್ಲಿ ಕನ್ನಡ ಯಥಾ ಪ್ರಕಾರ ಇದೆ, ಇಂಗ್ಲಿಷ್ ಸೇಮ್ ಇದೆ, ಏನ್ ಚೇಂಜಸ್ ಇಲ್ಲ. ಜಿ ಕೆ ಇದೆ. ಪ್ರಚಲಿತ ವಿದ್ಯಮಾನಗಳನ್ನ ಸೇರಿಸಿದ್ದಾರೆ. ಶೈಕ್ಷಣಿಕ, ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಸಾಕ್ಷರತೆ. ಸೊ ಒಟ್ಟಾರೆ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ರೈಟ್. ಇಟ್ ಮೀನ್ಸ್ ಏನ್ ಹೇಳಿದ್ರೆ ಕಳೆದ ಸಲ ಏನಿತ್ತಲ್ಲ ಅದೇ ಒಂದು ಸಿಲೆಬಸ್ ಜಿ ಕೆ ಪೇಪರ್ ನಲ್ಲಿ ಇಟ್ಟಿದ್ದಾರೆ, ಏನು ಚೇಂಜಸ್ ಇಲ್ಲ. ಸೊ ದಟ್ ಇಸ್ 150 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತಾ ಇದೆ. ಇನ್ನ ಪೇಪರ್ 2 ದಲ್ಲಿ ಚೇಂಜ್ ಆಗಿದೆ, ತಾವು ಅದನ್ನು ಗಮನಿಸಬೇಕಾಗಿದೆ. ಸೊ ಇಲ್ಲೇನಾಗ್ತಾ ಇದೆಯಪ್ಪ ಅಂದ್ರ ನೋಡ್ರಿ, ಗಣಿತ ಶಿಕ್ಷಕರಿಗೆ ಒಂದಿಷ್ಟು ಚೇಂಜ್ಗಳಾಗಿದ್ದಾವೆ, ಗಮನಿಸಬೇಕು. ಸೊ ಗಣಿತ ಶಿಕ್ಷಕರಿಗೆ ಪೇಪರ್ 2 150 ಮಾರ್ಕ್ಸ್ ಇರ್ತಾ ಇದೆ. ಸೊ ಸಬ್ಜೆಕ್ಟ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅಷ್ಟೇ ಕೊಟ್ಟಿದ್ದಾರೆ, ನೆನ್ಪಿಟ್ಟು. ಬಹಳ ಚೇಂಜಸ್ ಆಗ್ತಾ ಇದೆ. ಅಂದ್ರೆ ಇದರ ಅರ್ಥ ಗಣಿತ ಶಿಕ್ಷಕರು ವಿಜ್ಞಾನದಲ್ಲಿ ಬರ್ತಕ್ಕಂತ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರವನ್ನು ಓದೋ ಹಾಗಿಲ್ಲ ರೀ, ಯಾವುದೇ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇನ್ಫಾರ್ಮೇಶನ್ ಪಟ್ಟ ಬಿಟ್ಟಿದ್ದಾರೆ. ಗಣಿತ ವಿಜ್ಞಾನ ಶಿಕ್ಷಕರು ಮಾಡ್ಬೇಕಾಗಿರೋದು ಗಣಿತ ಮತ್ತು ಭೌತಶಾಸ್ತ್ರವನ್ನ ಮಾತ್ರ ಏನ್ ಮಾಡ್ಬೇಕು, ಅಧ್ಯಯನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ 50 ಅಂಕದ ಪ್ರಶ್ನೆ ಪತ್ರಿಕೆ MCQ ಇರ್ತಾ ಇದೆ. 100 ಮಾರ್ಕ್ಸ್ ರಿಟರ್ನ್ ಆಗಿರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಆಲ್ರೆಡಿ ಸ್ಪಷ್ಟವಾಗಿ ಅವ್ರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿ ಬಯೋ ಸೈನ್ಸ್ ಟೀಚರ್ ಅನ್ನ ಗಮನಿಸೋದಾದ್ರೆ, ಬಯೋ ಸೈನ್ಸ್ ಟೀಚರ್ ಗಳಿಗೆ ಸಹಿತ ಸೊ ಇಲ್ಲಿ ಸಹಿತ ಪೇಪರ್ 2 ದಲ್ಲಿ 150. ಸೊ ಇಲ್ಲಿ ಸಹಿತ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾತ್ರ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತ್ರ ಏನಾಗಿರ್ತದೆ ಪ್ರಶ್ನೆ ಪತ್ರಿಕೆ ಇರ್ತಾ ಇದೆ. 50 ಅಂಕಗಳು ಕೆಮಿಸ್ಟ್ರಿ ಬಯಾಲಜಿ, ಜೊತೆಗೆ 100 ಅಂಕದ ರಿಟರ್ನ್ ಎಕ್ಸಾಮ್ ಎದಕ್ಕೆ ಕೆಮಿಸ್ಟ್ರಿ ಬಯಾಲಜಿಗೆನೆ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡಿದರೆ, ದಯವಿಟ್ಟು ತಾವು ಕ್ಲಾರಿಟಿ ತಗೋಬೇಕಾಗಿದೆ. ಯಾಕಂದ್ರೆ ಮೆನ್ಷನ್ ಮಾಡೇ ಬಿಟ್ಟಿದ್ದಾರೆ ಪೇಪರ್ 2 ದಲ್ಲಿ ಆಯಾ ಸ್ಪೆಸಿಫಿಕ್ ನಿರ್ದಿಷ್ಟ ಪತ್ರಿಕೆ ಪೇಪರ್ ಏನಾಗಿರುತ್ತೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟಿದ್ದನ್ನು ಕೊಟ್ಟಿದ್ದಾರೆ. ಗಣಿತ ಶಿಕ್ಷಕರಿಗೆ ಗಣಿತ ಭೌತಶಾಸ್ತ್ರ, ಜೀವ ವಿಜ್ಞಾನ ಶಿಕ್ಷಕರಿಗೆ ಬಯಾಲಜಿ ಕೆಮಿಸ್ಟ್ರಿ ಮಾತ್ರ ಏನ್ ಮಾಡಿದಾರಪ್ಪ ಅಂದ್ರೆ ಅಪ್ಲೈ ಮಾಡಿದ್ದಾರೆ. ಇದರಿಂದ ನಿಮ್ಮ ಸ್ಕೋರ್ ಏನಾಗೋದು, ಹೆಚ್ಚಿಗೆ ಆಗೋದು. ಖುಷಿ ಪಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರ ಎಲ್ಲರೂ ಫೈಟ್ ಆಗ್ತಾ ಇದಾರೆ. ಇಲ್ಲಿವರೆಗೆ ಹೆಂಗಿತ್ತು ಹೇಳ್ರಿ, ಜೀವ ವಿಜ್ಞಾನ ಶಿಕ್ಷಕರು ಯಾರು ಮ್ಯಾಥ್ಸ್ ಬರ್ತಿದ್ರು ಅವ್ರು ಏನಾಗ್ತಿದ್ರು, ವಿನ್ ಆಗ್ತಿದ್ರು. ಫಿಸಿಕ್ಸ್ ಮ್ಯಾಥ್ಸ್ ಟೀಚರ್ ನಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಯಾರು ಸ್ಟ್ಯಾಂಡ್ ಇದ್ರು ಅವ್ರು ಏನಾಗ್ತಾರೆ, ರ್ಯಾಂಕ್ ಬರ್ತಿದ್ರು. ಬಟ್ ಈಗ ಹಂಗಲ್ಲ, ಇಲ್ಲೆಲ್ಲರೂ ಫಿಸಿಕ್ಸ್ ಮ್ಯಾಥ್ಸ್ ಅವರು ಒಂದ್ ಕಡೆ ಆಗ್ತಾ ಇದಾರೆ, ಇನ್ನು ಒಂದ್ ಕಡೆ ಎಲ್ಲರೂ ಏನಾಗ್ತಾರೆ ಬಯಾಲಜಿ ಕೆಮಿಸ್ಟ್ರಿ ಅವ್ರು ಒಂದ್ ಕಡೆ ಆಗ್ತಾರೆ. ಇವ್ರ ನಡುವೆ ಗದ್ದಲ, ಇವ್ರ ನಡುವೆ ಗದ್ದಲ. ಸೊ ಒಳ್ಳೇದಾ ಕೆಟ್ಟ ನೀವೇ ವಿಚಾರ ಮಾಡಿ. ಯಾಕೆಂದ್ರೆ ಫೈಟ್ ಬಹಳಷ್ಟು ಜೋರಾಗಿರ್ತಾ ಇದೆ. ಬಿಕಾಸ್ ಇಲ್ಲಿ ಏನಾಗ್ತಾ ಇದೆ, ಸಬ್ಜೆಕ್ಟ್ಗಳು ಸೇಮ್ ಇದಾವೆ, ಅವ್ರವ್ರ ಸ್ಟ್ರೆಂತ್ ಇದೆ ಅಂದ್ಕೊಳ್ಳಿ ಅವ್ರು ಬಿಟ್ಟು ಕೊಡೋದಿಲ್ಲ ರೀ. ಹೌದಾ. ಸೊ ಹಾಗಾಗಿ ಯಾರು ಅತಿ ಹೆಚ್ಚು ಸ್ಟಡಿ ಮಾಡ್ತಾರಲ್ಲ ಅವ್ರಿಗೆ ಏನಾಗ್ತದೆ ಫಲ ಸಿಗುವಂತ ಸಾಧ್ಯತೆ ಇದೆ. ತಾವು ಇದನ್ನು ಗಮನಿಸಬೇಕಾಗಿದೆ. ಇನ್ನ ಪೇಪರ್ 3 ಚೇಂಜ್ ಮಾಡಿದ್ದಾರೆ, ಗಮನಿಸಬೇಕು. ಪೇಪರ್ 3 ಏನಾಗಿತ್ತು ಹೇಳ್ರಿ, ಕಂಪಲ್ಸರಿ ಏನಾಗಿತ್ತು, ಕೇವಲ ಕನ್ನಡಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು 100 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತಿತ್ತು, ಭಾಷಾ ಸಾಮರ್ಥ್ಯ. ಬಟ್ ಇವಾಗ ಏನಾಗಿದೆ ಅಂದ್ರೆ ಚೇಂಜ್ ಆಗಿದೆ. ಸೊ ಅದನ್ನ ಎರಡ್ ರೀತಿ ಮಾಡಿದ್ದಾರೆ. ಕನ್ನಡ ಭಾಷೆಗೆ 50 ಅಂಕಗಳು, ಇಂಗ್ಲಿಷ್ ಭಾಷೆಗೆ 50 ಅಂಕಗಳು ಏನ್ ಮಾಡಿದಾರಪ್ಪ ಅಂದ್ರ ಸೊ ಕೊಟ್ಟಿದ್ದಾರೆ. ಅವ್ರು ಏನೇ ಹೇಳಿದಾರೆ, ಕಾಂಪ್ರಹೆನ್ಷನ್, ಶಬ್ದಕೋಶ, ಬರವಣಿಗೆ ಕೌಶಲ್ಯಗಳು, ಸ್ವಂತ ವಾಕ್ಯದಲ್ಲಿ ಬರಿ ಅನ್ಬೋದು, ಒಂದು ಗಾದೆ ಮತ್ತು ಬರಿ ಅನ್ಬೋದು ನಿಮಗೆ. ಹೌದಾ. ವೃದ್ಧಾರ್ಥಕ ಪದ, ವಚನಗಳು ಬರಿ ಅನ್ಬೋದು. ಹೌದಾ. ಸಮಾನಾರ್ಥಕ ಪದ ಬರೀಬಹುದು, ಅವಿರುದ್ಧಾರ್ಥಕ ಪದಗಳನ್ನ ಬರಿ ಅನ್ಬೋದು. ಕತೆ ನೋಡಿ ಉತ್ತರಗಳನ್ನ ಬರಿ ಅನ್ಬೋದು, ಚಿತ್ರ ನೋಡಿ ಅದ್ರ ಬಗ್ಗೆ ಬರಿ ಅಂತ ಅನ್ಬೋದು. ಸೊ ದಟ್ ಈಸ್ ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದು ಇಂಗ್ಲಿಷ್ ನಾಲೆಜ್ ಇರ್ತಾ ಇದೆ. ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇರ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತು 100 ಅಂಕದ ಪ್ರಶ್ನೆ ಪತ್ರಿಕೆ ನಿಮ್ಗೆ ಸಿಗ್ತಾ ಇದೆ. ಬಟ್ ಆ ಪೇಪರ್ 1, ಪೇಪರ್ 2, ಪೇಪರ್ 3 ಟೋಟಲ್ 400 ಅಂಕಗಳು ನಿಮ್ಗೆ ಸಿಗ್ತಾ ಇದಾವೆ. 70% ಇದರಲ್ಲಿ ಕೌಂಟ್ ಆಗ್ತಾ ಇದೆ. ತಾವು ಇದನ್ನು ಗಮನಿಸಬೇಕಾದಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, ಇದರಲ್ಲಿ ಎಷ್ಟು ಬೆಳಬೇಕು ಅನ್ನೋದು ಎಲಿಜಿಬಿಲಿಟಿ ಇನ್ನೂ ಹೇಳಿಲ್ಲ. ಅವರ ನೇಮಕಾತಿಯಲ್ಲಿ ಏನಾಗುವುದು, ನಿಮಗೆ ಅದ್ರ ಬಗ್ಗೆ ಅಪ್ಲೈ ಸಿಗಬಹುದು ಅನ್ನುವಂತ ವಿಚಾರ ನಮ್ಗೆ ಗೊತ್ತಿದೆ. ಇನ್ನು GPSR ಗೆ ಸಂಪೂರ್ಣವಾಗಿ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ ಕಡೆ ಏನದಪ್ಪ ಅಂದ್ರ
ವೆರೈಟಿ ಆಗಿರ್ತಕ್ಕಂಥ ಪುಸ್ತಕಗಳಿದಾವೆ ನೋಡಿ. ಸೂಪರ್ ಟಿ ಪುಸ್ತಕ ಇದೆ. GPS ಸರ್ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ ಸೂಪರ್ 6 ಬುಕ್ ಇದೆ. 10ನೇ ತರಗತಿಯ SLC ಸೈನ್ಸ್ ಪುಸ್ತಕ ಇದೆ. ಜೊತೆಗೆ ಯಾರೆಲ್ಲ GPS ಸರ್ ಸ್ಟಡಿ ಮಾಡೋದಿಲ್ಲ ಅವರಿಗೆ ನಮ್ಮದೇ ಆಗಿರ್ತಕ್ಕಂಥ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರ್ತಕ್ಕಂಥ 2 ಪುಸ್ತಕಗಳು, ಗಣಿತ ಪರೀಕ್ಷಾ ಸಂಭ್ರಮ, ವಿಜ್ಞಾನ ಪರೀಕ್ಷಾ ಸಂಭ್ರಮ ಅನ್ನುವಂಥ 2 ಪುಸ್ತಕಗಳನ್ನು ಸಹಿತ ನಾವೇನ್ ಮಾಡ್ತಾ ಇದ್ದೇವೆ, ಅವೈಲೇಬಲ್ ಮಾಡ್ತಾ ಇದ್ದೇವೆ. ಸೊ ಜೊತೆಗೆ ಹೈಲಿ ಕ್ವಾಲಿಟಿ ಇರ್ತಕ್ಕಂಥ ಕೆಲವೊಂದು ಕೋರ್ಸ್ಗಳನ್ನು ಸಹಿತ ನಮ್ಮ ಕಡೆ ಏನಾಗಿದೆಪ್ಪ ಅಂದ್ರೆ ಆಲ್ರೆಡಿ ರನ್ ಆಗಿದಾವೆ. ತಾವು ಜಾಯಿನ್ ಆಗ್ಬೋದು. ನಮ್ದು ವಾಟ್ಸ್ಆಪ್ ನಂಬರ್ 7619206247 ತಾವೇನು ವಾಟ್ಸ್ಆಪ್ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಪಡ್ಕೋಬಹುದು. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅಥವಾ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಸೊ ದಯವಿಟ್ಟು ನೀವೇನಾದ್ರು ಕನಸಿನ ಹುದ್ದೆಯನ್ನ ಪಡಿಬೇಕಾದ್ರೆ ಸೊ ನಮ್ಮ ಬ್ಯಾಚ್ಗೆ ಜಾಯಿನ್ ಆಗಿ ನಿಮ್ಮ ಕನಸಿನ ಹುದ್ದೆಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ಸ್ಟಡಿ ಮಾಡ್ತಾರೆ. ಥ್ಯಾಂಕ್ ಯು.